ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿತ್ ದೇವರ್ನೌದ್ಗಿ ಅನುಷಿತ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ. ಯಾವ ಪ್ರಶ್ನೆಗಳಪ್ಪ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇ ಅಧ್ಯಾಯದಿಂದ ಹಿಡಿದು 9ನೇ ಅಧ್ಯಾಯದಲ್ಲಿರ್ತಕ್ಕಂಥ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲನೇ ಅಧ್ಯಾಯದೊಳಗ ಯಾವ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ನೋಡುವುದಾದರೆ, ಅಧ್ಯಾಯ 1 ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ. ಸ್ನೇಹಿತರೆ, ಈ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆ, ಭಾರತವು ಸ್ವಾತಂತ್ರ್ಯ ಹೊಂದಿದ ದಿನಾಂಕ. ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದ್ರೆ ಸಿ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಇನ್ನು ಎರಡನೇ ಪ್ರಶ್ನೆ, ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದು ಯಾವಾಗ ಜಾರಿಗೆ ಬಂದಿತು ಅಂತ ಪ್ರಶ್ನೆ ಮಾಡಲಾಗಿದೆ ಸ್ನೇಹಿತರೆ. ಈ ಕೆಳಗಿನ ಚಿತ್ರ ಯಾವುದಪ್ಪ ಅಂದರೆ ಭಾರತ ಸಂವಿಧಾನದ ಚಿತ್ರ. ಈ ಭಾರತ ಸಂವಿಧಾನದ ಅಂದರೆ ಯಾವಾಗ ಜಾರಿಗೆ ಬರಲಾಯಿತಂದರೆ 1950 ಜನವರಿ 26ರಂದು ಜಾರಿಗೆ ಬರಲಾಯಿತು. ಇನ್ನು ಮೂರನೇ ಪ್ರಶ್ನೆ, ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ಬದಲಾಯಿಸಿದ ಕಾನೂನು ಯಾವುದಂತ ಕೇಳ್ತಾರ. 1858ರ ಕಾನೂನು. ಇನ್ನು ನಾಲ್ಕನೇ ಪ್ರಶ್ನೆ, ಮಧ್ಯಂತರ ಸರ್ಕಾರ ರಚನೆಯಾದ ಇಸವಿ ಯಾವುದಂದ್ರೆ 1946. ಇನ್ನು ಐದನೇ ಪ್ರಶ್ನೆ, ವೈಸರಾಯರವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಎನ್ನುವುದರಲ್ಲ, ಇವರು ವೈಸರಾಯ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಆರನೇ ಪ್ರಶ್ನೆ, ರಾಜ್ಯಗಳ ಏಕೀಕರಣ ರೂವಾರಿ. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ಇಲ್ಲಿ ಕ್ರಮ ಸಂಖ್ಯೆ 1 ಸರ್ದಾರ್ ವಲ್ಲಭಾಯ್ ಪಟೇಲ್ ಕೊಟ್ಟಾರ. ಇನ್ನು ಕ್ರಮ ಸಂಖ್ಯೆ 2 ಗಾಂಧೀಜಿಯವರು, ಕ್ರಮ ಸಂಖ್ಯೆ 3 ಹರಿ ಸಿಂಗ್, ಕ್ರಮ ಸಂಖ್ಯೆ 4 ಜವಾಹರ್ಲಾಲ್ ನೆಹರು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಂದ್ರೆ ಸಿ ಆಯ್ಕೆ. ಅಂದ್ರೆ ಒಂದು ಮಾತ್ರ ಅಂತ ಐತಲ್ಲ, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಏನದ್ರಲ್ಲ ರಾಜ್ಯಗಳ ಏಕೀಕರಣದ ರೂವಾರಿ. ಇನ್ನು ಫೆಡರಲ್ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರು ಯಾರಂತ ಪ್ರಶ್ನೆ ಮಾಡಿದ್ದಾರೆ. ಫೆಡರಲ್ ನ್ಯಾಯಾಲಯದ ಪ್ರಥಮ ನ್ಯಾಯಾಧೀಶರು ಯಾರಪ್ಪ ಅಂದರೆ ಸರ್ ಮೌರಿಸ್ ಗ್ವಾಯರ್ ಅಥವಾ ಸರ್ ಮಾರಿಸ್ ಗ್ವಾಯರ್ ಅಂತಲೂ ಕರೆಯಲಾಗುತ್ತದೆ ಸ್ನೇಹಿತರೆ. ಇನ್ನು ಎಂಟನೇ ಪ್ರಶ್ನೆ, ಆಪರೇಷನ್ ಪೋಲೋ ಈ ಕೆಳಕಂಡಿರುವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಮಾಡ್ಯಾರ. ಈ ಆಪರೇಷನ್ ಪೋಲೋ ಹೈದರಾಬಾದ್ ಸಂಸ್ಥಾನ ಅಥವಾ ಹೈದರಾಬಾದ್ ವಿಲೀನಕ್ಕೆ ಸಂಬಂಧಿಸಿದೆ. ಇನ್ನು ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದ ಇಸವಿ ಯಾವುದಂದ್ರೆ 1932. ಇದು ಸರಿಯಾದ ಉತ್ತರ. ಇನ್ನು 10ನೇ ಪ್ರಶ್ನೆ, ಭಾರತ ಸಂವಿಧಾನದ ಕರಡು ಸಮಿತಿ ರಚನೆಯಾದ ದಿನಾಂಕ ಅಂತ ಪ್ರಶ್ನೆ ಮಾಡಿದ್ದಾರೆ. 1947 ಆಗಸ್ಟ್ 29ರಂದು ರಚನೆ ಆಯಿತು. ಇನ್ನು ಫೆಡರಲ್ ನ್ಯಾಯಾಲಯದ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 7 ಜನ ಸ್ನೇಹಿತರೆ. ಇನ್ನು ಭಾರತದಲ್ಲಿ ಸಂಯುಕ್ತ ಪದ್ಧತಿಗೆ ಅವಕಾಶ ಮಾಡಿ ಕೊಟ್ಟಂತ ಕಾಯ್ದೆ ಯಾವುದಪ್ಪ ಅಂದರೆ 1900 ಭಾರತ ಸರ್ಕಾರ ಕಾಯ್ದೆ. ಇಷ್ಟೇನಪ್ಪ ಅಂದ್ರೆ ಮೊದಲನೇ ಅಧ್ಯಾಯದಲ್ಲಿರ್ತಕ್ಕಂಥ ಬಹು ಆಯ್ಕೆ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತ ನಾವು ನೋಡ್ಕೊಳ್ತೇವೆ ಸ್ನೇಹಿತರೆ. ಈ ಎರಡನೇ ಅಧ್ಯಾಯದಲ್ಲಿ ಮೊದಲನೇ ಪ್ರಶ್ನೆ ಯಾವುದಪ್ಪ ಅಂದರೆ ಚುನಾವಣೆ ಮೂಲ ಪದ ಯಾವುದಂದ್ರೆ ಏಲಿಗೇರ್ ಅಂತ ನೋಡ್ಕೊಳ್ಬಹುದು. ಇನ್ನು ಭಾರತದಲ್ಲಿ ಮತದಾರರ ಕನಿಷ್ಠ ವಯೋಮಿತಿ ಎಷ್ಟಪ್ಪ ಅಂದ್ರೆ ವಯೋಮಿತಿ ಅಂದ್ರೆ ಒಂದೇ, ವಯಸ್ಸಂದ್ರೆ ಒಂದೇ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ 18 ವರ್ಷ ವಯಸ್ಸು. ಇನ್ನು ಮೂರನೇ ಪ್ರಶ್ನೆ ಯಾವುದಂದ್ರೆ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಾರ ಸ್ನೇಹಿತರೆ. ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತದಪ್ಪ ಅಂದರೆ ಭಾರತ ಚುನಾವಣಾ ಆಯೋಗದ ಚಿತ್ರಕ್ಕೆ ಹೋಲಿಕೆ ಆಗ್ತದೆ ಸ್ನೇಹಿತರೆ. ಈಗಾಗಲೇ ನಾನು ಚಿತ್ರಗಳ ಬಗ್ಗೆ ಒಂದು ತರಗತಿಯನ್ನು ಮಾಡಿದ್ದೇನೆ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಣೆ ಮಾಡಿಕೊಳ್ಳಬಹುದು.
ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತೈತಿ? ಭಾರತ ಚುನಾವಣಾ ಆಯೋಗ ಅಥವಾ ಕೇಂದ್ರ ಚುನಾವಣಾ ಆಯೋಗ ಅಂತ ನಾವು ನೋಡ್ಕೊಳ್ತೇವೆ. ಈ ಕೇಂದ್ರ ಚುನಾವಣಾ ಆಯೋಗದ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟಪ್ಪ ಅಂದ್ರೆ 3 ಸದಸ್ಯರು, ಅಂದ್ರೆ 3 ಜನ, ಒಬ್ಬರು ಮುಖ್ಯ ಆಯುಕ್ತರು, ಇನ್ನು ಉಳಿದಂಥ ಇತರೆ ಆಯುಕ್ತರು ಸ್ನೇಹಿತರೆ. ಇನ್ನು 4ನೇ ಪ್ರಶ್ನೆ ಯಾವುದಂದ್ರೆ EVM ಅನ್ನು ವಿಸ್ತರಿಸಿ ಅಂತ ಕೊಡಲಾಗಿದೆ. ಇಲ್ಲಿ EVM ಯಾವುದಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಏನೈತಲ್ಲ ಇದು ಸರಿಯಾದ ಉತ್ತರ. ಇನ್ನು ಎಫಿಕ್ ಅನ್ನು ವಿಸ್ತರಿಸಿ ಅಂತ ಕೊಟ್ಟಾರ. ಎಲೆಕ್ಟರ್ಸ್ ಫೋಟೋ ಐಡೆಂಟಿ ಕಾರ್ಡ್ ಏನೈತಲ್ಲ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ ಭಾರತದಲ್ಲಿನ ಪಕ್ಷ ಪದ್ಧತಿ ಅಂತ ಕೊಡಲಾಗಿದೆ ಸ್ನೇಹಿತರೆ. ಭಾರತದೊಳಗ ಬಹುಪಕ್ಷ ಪದ್ಧತಿಯನ್ನು ನಾವು ಕಂಡುಕೊಳ್ಬಹುದು. ಇನ್ನು 7ನೇ ಪ್ರಶ್ನೆ ಯಾವುದಂದ್ರೆ NDA ಅನ್ನು ವಿಸ್ತರಿಸಿ ಅಂತ ಕೇಳ್ಯಾರ. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಅಂತ ನಾವು ನೋಡ್ಕೊಳ್ಬಹುದು. ಅಂದ್ರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಸ್ನೇಹಿತರೆ. ಇನ್ನು ಇಂಡಿಯಾ ಅಲೈನ್ಸ್ ಅನ್ನು ವಿಸ್ತರಿಸಿ ಅಂತ ಕೇಳ್ತಾರೆ ಸ್ನೇಹಿತರೆ. ಇಂಡಿಯನ್ ನ್ಯಾಷನಲ್ ಡೆವಲಪ್ಮೆಂಟಲ್ ಇನ್ಕ್ಲೂಸಿವ್ ಅಲೈನ್ಸ್ ಅಂತ ನಾವು ನೋಡ್ಕೊಳ್ಬಹುದು. ಇನ್ನು ನೋಟಾ ಅನ್ನು ವಿಸ್ತರಿಸಿ ಅಂತ ಕೇಳಲಾಗಿದೆ ಸ್ನೇಹಿತರೆ. ನನ್ನ ಆಪ್ತಿ ಅಬವ್ ಅಂತ ನಾವು ನೋಡ್ಕೊಳ್ಬಹುದು. ಇನ್ನು 10ನೇ ಪ್ರಶ್ನೆ ಭಾರತದ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಯಾರಂತ ಕೇಳಿದರೆ ಸುಕುಮಾರ್ ಸೇನ್. ನೆಕ್ಸ್ಟ್ ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರಂತ ಕೇಳ್ತಾರೆ ಜ್ಞಾನೇಶ್ ಕುಮಾರ್ ಅಥವಾ ಜ್ಞಾನೇಶ್ ಕುಮಾರ್ ಅಂತ ನಾವು ನೋಡಿಕೊಳ್ಳಬಹುದು ಸ್ನೇಹಿತರೆ. ಇನ್ನು ಅಧ್ಯಾಯ 3 ಭಾರತದಲ್ಲಿ ಆಡಳಿತ ಯಂತ್ರ ನಾವು ನೋಡ್ಕೊಳ್ತೇವಲ್ಲ. ಈ ಅಧ್ಯಾಯದೊಳಗೆ ಯಾವ ಪ್ರಶ್ನೆಗಳು ಬರಬಹುದು ನೋಡೋದಾದ್ರೆ ಆಡಳಿತ ಇದರ ಮೂಲ ಪದ ಯಾವುದಪ್ಪ ಅಂದರೆ ಆ್ಯಡ್ ಮತ್ತು ಮಿನಿಸ್ಟರ್ ಅನ್ನುವಂಥ ಪದದಿಂದ ಬರಲಾಗಿದೆ ಸ್ನೇಹಿತರೆ. ಇನ್ನು 2ನೇ ರಾಜ್ಯಾಡಳಿತದ ಮುಖ್ಯಸ್ಥರು ಯಾರಂತ ಕೇಳ್ತಾರ ಮುಖ್ಯ ಕಾರ್ಯದರ್ಶಿ ಅಂತ ನಾವು ನೋಡಬೇಕು ಸ್ನೇಹಿತರೆ. ಇನ್ನು ಜಿಲ್ಲಾಡಳಿತದ ಮುಖ್ಯಸ್ಥರು ಯಾರಪ್ಪ ಅಂದರೆ ಜಿಲ್ಲಾಧಿಕಾರಿಯವರ. ಇನ್ನು ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ 65 ವರ್ಷ ವಯಸ್ಸು ಸ್ನೇಹಿತರೆ. ಇನ್ನು ಅಖಿಲ ಭಾರತ ಸೇವೆಗಳಿಗೆ ಅವಕಾಶ ಮಾಡಿಕೊಟ್ಟಂಥ ಭಾರತ ಸಂವಿಧಾನದ ವಿಧಿ ಯಾವುದಂದರೆ 312 ಸ್ನೇಹಿತರೆ. ಇನ್ನು ಕೇಂದ್ರ ಸೇವೆಗೆ ಒಂದು ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಮಾಡಿದರೆ ಕೇಂದ್ರ ಸೇವೆಗೆ ಸರಿಯಾದ ಉದಾಹರಣೆ ಯಾವುದಪ್ಪ ಅಂದರೆ ಭಾರತೀಯ ವಿದೇಶಾಂಗ ಸೇವೆ ಏನೈತಲ್ಲ ಇದು ಸರಿಯಾದ ಉದಾಹರಣೆಯಾಗಿದೆ ಸ್ನೇಹಿತರೆ. ಇನ್ನು 7ನೇ ಪ್ರಶ್ನೆ ಅಖಿಲ ಭಾರತ ಸೇವೆಗಳಿಗೆ ಒಂದು ಉದಾಹರಣೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಎ ಆಯ್ಕೆ ಅಂದರೆ ಭಾರತೀಯ ಆಡಳಿತ ಸೇವೆಗಳು ಅಂತ ನಾವು ನೋಡ್ಕೊಳ್ಬಹುದು. ಇನ್ನು ಆಡಳಿತಾತ್ಮಕ ನ್ಯಾಯಮಂಡಳಿಗಳಿಗೆ ಅವಕಾಶ ಕಲ್ಪಿಸಿದ ಸಂವಿಧಾನದ ವಿಧಿ ಯಾವುದಪ್ಪ ಅಂದರೆ 323 ಎ ವಿಧಿ ಅಂತ ನಾವು ನೋಡ್ಕೊಳ್ಬಹುದು ಸ್ನೇಹಿತರೆ. ಇನ್ನು 9ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರ ಅಧಿಕಾರ ಅವಧಿ ಎಷ್ಟಪ್ಪ ಅಂದರೆ 6 ವರ್ಷ ಸ್ನೇಹಿತರೆ. ಇನ್ನು 10ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಆಡಳಿತದ ಪ್ರಾಥಮಿಕ ಘಟಕ ಯಾವುದಂತ ಕೇಳಿದ್ದಾರೆ ಸ್ನೇಹಿತರೆ. ಜಿಲ್ಲಾಡಳಿತ ಏನೈತಲ್ಲ ಇದು ಆಡಳಿತದ ಪ್ರಾಥಮಿಕ ಘಟಕವಾಗಿದೆ ಸ್ನೇಹಿತರೆ. ಇನ್ನು 11ನೇ ಪ್ರಶ್ನೆ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಒಟ್ಟು ಸದಸ್ಯರಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತದಪ್ಪ ಅಂದರೆ KPSC ಅಂದ್ರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ನಾವು ಕರಿತೇವಲ್ಲ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗ ಅಂತ ನಾವು ಕರಿತೇವಲ್ಲ ಈ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂಥ ಚಿತ್ರ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡಿ ಆಯ್ಕೆ ಅಂದರೆ 9 ಜನ ಸದಸ್ಯರನ್ನು ಒಳಗೊಂಡಿದೆ. ಇನ್ನು 12ನೇ ಪ್ರಶ್ನೆ ಯಾವುದು ನೋಡುವುದಾದ್ರೆ ಈ ಕೆಳಗಿನವುಗಳಲ್ಲಿ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಕ್ರಮ ಸಂಖ್ಯೆ ಏನೈತಲ್ಲ ಅಂದ್ರೆ ಅಖಿಲ ಭಾರತ ಸೇವೆಗಳು ಬೇರೆ ಕೇಂದ್ರ ಸೇವೆಗಳು ಬೇರೆ ಸ್ನೇಹಿತರೆ. ಅಖಿಲ ಭಾರತ ಸೇವೆಗಳಿಗೆ ಅಂದ್ರೆ ಇದು ಭಾರತೀಯ ಆಡಳಿತ ಸೇವೆ ಅಂದ್ರೆ IAS ಅಂತ ನಾವು ಕರಿತೇವಲ್ಲ. ಇನ್ನು ಭಾರತೀಯ ಪೊಲೀಸ್ ಸೇವೆ ಅಂತ ನಾವು ಇದು ಅಂದರೆ ಇಂಡಿಯನ್ ಪೊಲೀಸ್ ಸರ್ವಿಸ್. ಇನ್ನು ಭಾರತೀಯ ಅರಣ್ಯ ಸೇವೆ ಅಂದ್ರೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂತ ಕೊಡ್ತೇವೆ ನೋಡ್ಬೋದು ಸ್ನೇಹಿತರೆ. ಇವು 3 ಏನಪ್ಪ ಅಂದ್ರೆ ಅಖಿಲ ಭಾರತ ಸೇವೆಗಳಿಗೆ ಸರಿಯಾದ ಉತ್ತರ. ಅದಕ್ಕಾಗಿ ಈ ಸಿ ಆಯ್ಕೆ ಏನೈತಲ್ಲ ಇದು ಏನಪ್ಪ ಅಂದ್ರೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಇನ್ನು
4ನೇ ಅಧ್ಯಾಯ ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳಂತ ನಾವು ನೋಡ್ಕೊಳ್ತೇವೆ. ಈ 4ನೇ ಅಧ್ಯಾಯದೊಳಗೆ ಯಾವ ಪ್ರಶ್ನೆಗಳು ಬಹು ಆಯ್ಕೆಗೆ ಕೇಳಲಾಗುತ್ತದೆಪ್ಪ ಅಂದ್ರೆ, ಮೊದಲನೇ ಪ್ರಶ್ನೆ ನಾವು ನೋಡುವುದಾದರೆ, ನಾಸಿಕಾದ ಕಲಾರಾಮ್ ದೇವಾಲಯಕ್ಕೆ ಪ್ರವೇಶಿಸಿದ ಮೊದಲ ದಲಿತ ನಾಯಕ ಯಾರಂತ ಪ್ರಶ್ನೆ ಮಾಡಿದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ನೇಹಿತರೆ. ಇನ್ನು ಮನುಸ್ಮೃತಿ ಅಳವಡಿಸಿದ ಇಸ್ವಿ ಯಾವುದಪ್ಪ ಅಂದರೆ ಕ್ರಿಸ್ತಪೂರ್ವ 185 ಸ್ನೇಹಿತರೆ. ಇನ್ನು ಅಕ್ಷರದ ಕ್ರಾಂತಿ ಪರಿಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಜ್ಯೋತಿಬಾ ಫುಲೆ ಅವರು ಸ್ನೇಹಿತರೆ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾದ ಇಸವಿ ಯಾವುದಂದರೆ 1992 ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ ನೋಡುವುದಾದರೆ, ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಮಹಿಳೆಯರಿಗೆ ಪ್ರಥಮ ಶಿಕ್ಷಣವನ್ನು ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಯಾರಪ್ಪ ಅಂದರೆ ಈ ಚಿತ್ರ ಯಾರಿಗೆ ಹೋಲಿಕೆ ಆಗ್ತದಪ್ಪ ಅಂದರೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಹೋಲಿಕೆ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ AITUC ಅನ್ನು ವಿಸ್ತರಿಸಿ ಅಂತ ಕೇಳ್ಯಾರ ಸ್ನೇಹಿತರೆ. ಇದಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ CIK ಅಂದ್ರೆ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ನಾವು ನೋಡ್ಕೊಳ್ತೇವೆ. ಇನ್ನು 7ನೇ ಪ್ರಶ್ನೆ, ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುವ ದಿನ ಯಾವುದಪ್ಪ ಅಂದರೆ ಮೇ 1 ಸ್ನೇಹಿತರೆ. ಇನ್ನು 8ನೇ ಪ್ರಶ್ನೆ, ಜಿಲ್ಲೆಯಲ್ಲಿ ಮಾನವ ಹಕ್ಕುಗಳನ್ನು ರಕ್ಷಿಸುವ ಮುಖ್ಯಸ್ಥರು ಯಾರಂತ ಪ್ರಶ್ನೆ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಸ್ನೇಹಿತರೆ. ಇನ್ನು 9ನೇ ಪ್ರಶ್ನೆ, PLDB ಅನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ CIK ಏನೈತಲ್ಲ ಇದು ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಇನ್ನು 10ನೇ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ವೃತ್ತಪತ್ರಿಕೆ ಯಾವುದಂತ ಕೇಳ್ತಾರೆ ಸ್ನೇಹಿತರೆ. ಮೂಕನಾಯಕ ಅನ್ನುವಂಥ ಪತ್ರಿಕೆ ಸ್ನೇಹಿತರೆ, ಅಥವಾ ಮೂಕವೀರ ಅನ್ನುವಂಥ ಪತ್ರಿಕೆ ಅಂತ ನಾವು ನೋಡ್ಕೊಳ್ಬಹುದು. ಇನ್ನು ವೇದದ ಕಾಲದ ಅವಧಿಯಲ್ಲಿ ಎಷ್ಟು ವರ್ಣಗಳು ಅಸ್ತಿತ್ವದಲ್ಲಿ ಇದ್ದು ಅಂತ ನೋಡಿದರೆ 4 ವರ್ಣಗಳು. ಇನ್ನು ಮಂಡಲ ಆಯೋಗದ ವರದಿಯನ್ನು ಅನುಷ್ಠಾನಕ್ಕೆ ತಂದ ಇಸ್ವಿ ಯಾವುದಂದ್ರೆ 1990 ಸ್ನೇಹಿತರೆ. ಇನ್ನು ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯು ಅನುಷ್ಠಾನಕ್ಕೆ ಬಂದ ಇಸ್ವಿ, ಇದಕ್ಕೆ ಸರಿಯಾದ ಉತ್ತರ BIK ಅಂದರೆ 2006 ಸ್ನೇಹಿತರೆ. ಇನ್ನು 14ನೇ ಪ್ರಶ್ನೆ, CITU ಅನ್ನು ವಿಸ್ತರಿಸಿ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ BIK ಸ್ನೇಹಿತರೆ. ಇನ್ನು 15ನೇ ಪ್ರಶ್ನೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಸ್ತಿತ್ವಕ್ಕೆ ಬಂದಂಥ ಇಸ್ವಿ ಯಾವುದಂದ್ರೆ 1993 ಸ್ನೇಹಿತರೆ. ಇನ್ನು 16ನೇ ಪ್ರಶ್ನೆ, ಗಂಗಾ ನದಿ ನೀರಿನ ಶುದ್ಧೀಕರಣಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿದಂಥ ವ್ಯಕ್ತಿ ಯಾರಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ BIK ಅಂದರೆ ಶ್ರೀ MC ಮೆಹ್ತಾ ಅನ್ನುವಂಥ ವ್ಯಕ್ತಿ. ನೆಕ್ಸ್ಟ್ 17ನೇ ಪ್ರಶ್ನೆ, ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುವ ದಿನ ಯಾವುದಪ್ಪ ಅಂದರೆ ಜೂನ್ 5 ಏನೈತಲ್ಲ ಇದು ಸರಿಯಾದ ಉತ್ತರ. ಇನ್ನು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ನೇಮಿಸುವವರು ಯಾರಪ್ಪ ಅಂದರೆ ರಾಷ್ಟ್ರಪತಿಯವರು ಸ್ನೇಹಿತರೆ. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಸ್ಥಾಪಿಸಿದ ಇಸ್ವಿ ಯಾವುದಂದರೆ 2005 ಏನೈತಲ್ಲ ಇದಕ್ಕೆ ಸರಿಯಾದ ಉತ್ತರ. ಇನ್ನು 20ನೇ ಪ್ರಶ್ನೆ, ಜೈವಿಕ ವೈವಿಧ್ಯ ಕಾಯ್ದೆ ಜಾರಿಗೆ ಬಂದಂಥ ಇಸ್ವಿ ಯಾವುದಂದರೆ 2002. ಇನ್ನು ಕರ್ನಾಟಕದಲ್ಲಿ ರೈತರ ಏಳಿಗೆಗಾಗಿ ಹೋರಾಡಿದಂಥ ವ್ಯಕ್ತಿ ಯಾರಂದರೆ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರಾಗಿರಬಹುದು, ND ಸುಂದರೇಶ್ ಅವರಾಗಿರಬಹುದು, ಎ ಸೋಮಲಿಂಗಯ್ಯನವರಾಗಿರಬಹುದು, ಶೇಷ್ ರೆಡ್ಡಿ ಆಗಿರಬಹುದು ಸ್ನೇಹಿತರೆ. ಇನ್ನು 22ನೇ ಪ್ರಶ್ನೆ ಯಾವುದಂದರೆ ಜಾತಿ ಆಧಾರಿತ ಅಸಮಾನತೆ ಎಂದರೇನು ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಮೇಲ್ಜಾತಿ ಕೆಳಜಾತಿ ಎಂಬ ಭಾವನೆ ಏನೈತಲ್ಲ ಇದು ಜಾತಿ ಆಧಾರಿತ ಅಸಮಾನತೆ, ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಇನ್ನು 23ನೇ ಪ್ರಶ್ನೆ, ವಿಶ್ವದ ಕಾರ್ಮಿಕರೇ ಒಂದಾಗಿ ಗುಲಾಮಗಿರಿಯ ಸಂಕೋಲೆಯ ಹೊರತು ನೀವೇನನ್ನು ಕಳೆದುಕೊಳ್ಳುವುದಿಲ್ಲ. ಈ ಹೇಳಿಕೆಯನ್ನು ನೀಡಿದವರು ಯಾರಪ್ಪ ಅಂದರೆ ಕಾರ್ಲ್ ಮಾರ್ಕ್ಸ್ ರವರು ಸ್ನೇಹಿತರೆ. ಇನ್ನು ಅಧ್ಯಾಯ 5 ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಪ್ರಭುತ್ವ ಎದುರಿಸುತ್ತಿರುವ ಸವಾಲುಗಳು ಸ್ನೇಹಿತರೆ. ಈ 5ನೇ ಅಧ್ಯಾಯದಲ್ಲಿ ಯಾವ ಪ್ರಶ್ನೆಗಳು ಕೇಳಲಾಗುವುದು ನೋಡುವುದಾದರೆ, ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಯು ಈ ಒಪ್ಪಂದದಿಂದ ಮೂಡಿ ಬಂದಿತು ಸ್ನೇಹಿತರೆ. ಇದರಲ್ಲಿ BIK ಯಾವುದಪ್ಪ ಅಂದರೆ ವೆಸ್ಟ್ಫಾಲಿಯಾ ಒಪ್ಪಂದ ಸ್ನೇಹಿತರೆ. ಇನ್ನು 2ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಜನಾಂಗೀಯ ನಾಡು ಎಂದು ವರ್ಣಿಸಿರುವ ರಾಷ್ಟ್ರವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸರಿಯಾದ ಹೋಲಿಕೆ ಯಾವುದು
ಯಾವುದಪ್ಪ ಅಂದರೆ ದಕ್ಷಿಣ ಆಫ್ರಿಕಾ ಸ್ನೇಹಿತರೆ. ಈ ಚಿತ್ರಕ್ಕೆ ಹೋಲಿಕೆ ಆಗುವುದು ಯಾವುದಪ್ಪ ಅಂದರೆ ದಕ್ಷಿಣ ಆಫ್ರಿಕಾ. ಇನ್ನು ಜಾತಿ ಆಧಾರಿತ ಅಸಮಾನತೆಗೆ ಒಂದು ಕಾರಣವೆಂದರೆ ಸಾಮಾಜಿಕ ಅಂತರ ಏನಿತ್ತಲ್ಲ ಇದಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಇನ್ನು 4ನೇ ಪ್ರಶ್ನೆ, ಅನಕ್ಷರತೆಯು ಒಂದು ಅಸ್ವಾತಂತ್ರ್ಯ ಎಂದು ಹೇಳಿದವರು ಯಾರಪ್ಪ ಅಂದರೆ ಅಮರ್ತ್ಯ ಸೇನ್ ಅನ್ನುವಂಥ ವ್ಯಕ್ತಿ ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಹೊಸದಾಗಿ ಸೇರಿಸಲಾದಂಥ ಕಲಂ ಅಥವಾ ಆರ್ಟಿಕಲ್ ಅಥವಾ ವಿಧಿ ಅಥವಾ ಲೇಖನ ಅಂತ ಏನೋ ಕರಿತಲ್ಲ ಇದಕ್ಕೆ ಯಾವುದಪ್ಪ ಅಂದರೆ 21A ವಿಧಿ ಏನೈತಲ್ಲ ಇದು ಸರಿಯಾದ ಉತ್ತರ. ಇನ್ನು RTE ವಿಸ್ತೃತ ರೂಪ ನೋಡುವುದಾದರೆ ರೈಟ್ ಟು ಎಜುಕೇಷನ್ ಅನ್ನುವಂಥದ್ದು ಏನೈತಲ್ಲ ಇದಕ್ಕೆ ಸರಿಯಾದ ಉತ್ತರ. ಇನ್ನು ಭಯೋತ್ಪಾದನೆಯ ಮೂಲ ಪದ ಯಾವುದಪ್ಪ ಅಂದರೆ ಟೆರರ್ ಅನ್ನುವಂಥದ್ದು ಏನಪ್ಪ ಅಂದರೆ ಭಯೋತ್ಪಾದನೆಯ ಮೂಲ ಪದ. ಇನ್ನು ಲೋಕಪಾಲರನ್ನು ನೇಮಿಸುವವರು ಯಾರಂದರೆ ರಾಷ್ಟ್ರಪತಿಯವರು ಸ್ನೇಹಿತರೆ. ಇನ್ನು ಲೋಕಾಯುಕ್ತರ ಅಧಿಕಾರಾವಧಿ ಎಷ್ಟಪ್ಪ ಅಂದರೆ 5 ವರ್ಷ ಸ್ನೇಹಿತರೆ. ಇನ್ನು ಕೋಮುವಾದಕ್ಕೆ ಒಂದು ಕಾರಣ ಯಾವುದಪ್ಪ ಅಂದರೆ ಕೋಮು ಸಂಘರ್ಷ ಏನೈತಲ್ಲ ಇದಕ್ಕೆ ಕಾರಣವಾಗಿದೆ ಸ್ನೇಹಿತರೆ. ಇನ್ನು ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಇರುವ ಸಂಪರ್ಕ ಸೇತುವೆ ಯಾವುದಪ್ಪ ಅಂದರೆ ಸಮೂಹ ಮಾಧ್ಯಮ ಏನೈತಲ್ಲ ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಸಂಪರ್ಕ ಸೇತುವೆಯಾಗಿದೆ ಸ್ನೇಹಿತರೆ. ಇನ್ನು ಲೋಕಾಯುಕ್ತರನ್ನು ನೇಮಿಸುವವರು ಯಾರಂದರೆ ರಾಜ್ಯಪಾಲರು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಕಡ್ಡಾಯ ಶಿಕ್ಷಣ ಅಡಿಯಲ್ಲಿ ಬರುವ ಮಕ್ಕಳ ವಯೋಮಿತಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ. ಇದಕ್ಕೆ ಉತ್ತರ 6ರಿಂದ 14 ವರ್ಷ ಅಂತ ನಾವು ನೋಡ್ಕೊಳ್ತೇವೆ. ಇನ್ನು 14ನೇ ಪ್ರಶ್ನೆ, ಸಂವಿಧಾನದ 86ನೇ ತಿದ್ದುಪಡಿ ಜಾರಿಯಾದ ಇಸ್ವಿ ಅಂತ ಕೇಳ್ತಾರೆ 2002 ಸ್ನೇಹಿತರೆ. ಇನ್ನು ರಾಷ್ಟ್ರ ಸಂಘ ಲೀಗ್ ಆಫ್ ನೇಷನ್ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಗುರುತಿಸಿದೆ ಅಂತ ನೋಡಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಕ್ರಮ ಸಂಖ್ಯೆ 1 ಏನೈತಲ್ಲ ಕ್ರಮ ಸಂಖ್ಯೆ 3 ಏನೈತಲ್ಲ ಅಂದರೆ ಇವೆರಡು ಏನಪ್ಪ ಸರಿಯಾದವ, ಅದಕ್ಕಾಗಿ ಸಿ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಇನ್ನು 6ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು. 6ನೇ ಅಧ್ಯಾಯ ಯಾವುದಂದ್ರೆ ಭಾರತ ರಾಜಕೀಯದ ನೂತನ ಪ್ರವೃತ್ತಿಗಳು ಸ್ನೇಹಿತರೆ. ಇದರಲ್ಲಿ ಮೊದಲೇ ಪ್ರಶ್ನೆ ಯಾವುದಂದ್ರೆ ಅಸ್ಮಿತೆ ರಾಜಕಾರಣವನ್ನು ಗುರುತಿಸಿದವರು ಯಾರಂದ್ರೆ LA ಕಾಪ್ಮಾನ್ ಅನ್ನುವಂಥ ವ್ಯಕ್ತಿ. ಇನ್ನು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸುವ ದಿನ ಯಾವುದಂದ್ರೆ ಜನವರಿ 25. ಇನ್ನು 3ನೇ ಪ್ರಶ್ನೆ, ಕೇಂದ್ರ ಹಣಕಾಸು ಆಯೋಗ ಯಾರು ರಚಿಸುತ್ತಾರೆ ಅಂತ ಪ್ರಶ್ನೆ ಮಾಡಿದರೆ ಭಾರತದ ರಾಷ್ಟ್ರಪತಿ ಸ್ನೇಹಿತರೆ. ಇನ್ನು 4ನೇ ಪ್ರಶ್ನೆ, ಭಾರತದಲ್ಲಿ ಇಲ್ಲಿಯವರೆಗೆ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಮಾಡಲಾಗಿದೆ. 3 ಬಾರಿ ಹೇರಿಕೆ ಮಾಡಲಾಗಿದೆ. ಭ್ರಷ್ಟಾಚಾರದ ಮೂಲ ಪದ ಯಾವುದಪ್ಪ ಅಂದರೆ ರಂಪಿಯರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇನ್ನು 6ನೇ ಪ್ರಶ್ನೆ, ಈ ಭೂಮಿ ಪ್ರತಿಯೊಬ್ಬರ ಆಶಯಗಳನ್ನು ಪೂರೈಸುತ್ತದೆ ವಿನಃ ದುರಾಶಯಗಳನ್ನಲ್ಲ ಎಂದು ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಮಹಾತ್ಮ ಗಾಂಧೀಜಿಯವರು ಸ್ನೇಹಿತರೆ. ಇನ್ನು ಶಿಕ್ಷಣವೇ ಜೀವನದ ಬೆಳಕು, ಈ ವಾಕ್ಯವನ್ನು ಸಹಿತ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಕೇಂದ್ರ ಪಟ್ಟಿಗೆ ಉತ್ತಮ ಉದಾಹರಣೆ ಯಾವುದಪ್ಪ ಅಂದರೆ DIK ಏನೈತಲ್ಲ ಅದಕ್ಕೆ ಉತ್ತಮ ಉದಾಹರಣೆಯಾಗಿದೆ ಸ್ನೇಹಿತರೆ. ಇನ್ನು ಈ ವಿಧಿಯ ಅನ್ವಯ ರಾಜ್ಯಗಳ ಮೇಲೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಲಾಗುವುದು ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ. 356ನೇ ವಿಧಿ ಸರಿಯಾದ ಉತ್ತರ. ಇನ್ನು 9ನೇ ಪ್ರಶ್ನೆ, ಭಾರತದಲ್ಲಿ ಮತದಾನದ ವಯಸ್ಸು 21ರಿಂದ 18 ವರ್ಷಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದಂತ ಪ್ರಶ್ನೆ ಮಾಡಲಾಗಿದೆ. 61ನೇ ತಿದ್ದುಪಡಿ ಸ್ನೇಹಿತರೆ. ಇನ್ನು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ ನಾಯಕ ಯಾರಂತ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ, ಅಣ್ಣಾ ಹಜಾರೆ ಅವರು ಸ್ನೇಹಿತರೆ. ಇನ್ನು ಭಾರತದಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದಂಥ ರಾಜ್ಯ ಅಂದರೆ ಪ್ರಯತ್ನ ಪಟ್ಟಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಇದು ಜಾರಿಗೆ ತಂದಂಥ ರಾಜ್ಯ ಯಾವುದಂದ್ರೆ ಸ್ನೇಹಿತರೆ ಮಹಾರಾಷ್ಟ್ರ ರಾಜ್ಯ. ಪ್ರಯತ್ನ ಪಟ್ಟಿದ್ದು ಒಡಿಸ್ಸಾ, ಜಾರಿಗೆ ತಂದಿದ್ದು ಮಹಾರಾಷ್ಟ್ರ ರಾಜ್ಯ ಸ್ನೇಹಿತರೆ. ನೆಕ್ಸ್ಟ್ 7ನೇ ಅಧ್ಯಾಯ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು. 7ನೇ ಅಧ್ಯಾಯ ಮೊದಲನೇ ಪ್ರಶ್ನೆ ಯಾವುದಂದ್ರೆ ಲೆಸೆಸ್ ಫೇರ್ ಎಂದರೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ ಅಂದರೆ ಮುಕ್ತ ಮಾರುಕಟ್ಟೆ. ಇನ್ನು ಭಾರತದಲ್ಲಿ ಉದಾರೀಕರಣವು ಪ್ರಾರಂಭಿಸಿದ ಇಸವಿ ಅಂತ ಪ್ರಶ್ನೆ ಮಾಡಿದ್ದಾರೆ 1991 ಸ್ನೇಹಿತರೆ. ಇನ್ನು ಈಜಿಪ್ಟ್ ಸಂವಿಧಾನವು ಜಾರಿಗೆ ಬಂದಂಥ ಇಸವಿ ಯಾವುದಪ್ಪ ಅಂದರೆ ಬಿ ಆಯ್ಕೆ ಅಂದರೆ 1956 ಸ್ನೇಹಿತರೆ. ಇನ್ನು 4ನೇ ಪ್ರಶ್ನೆ ಯಾವುದಂದ್ರೆ ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಪ್ರಶ್ನೆ ಮಾಡಲಾಗಿದೆ ಸ್ನೇಹಿತರೆ. ಈ ಚಿತ್ರ ಯಾರಿಗೆ ಹೋಲಿಕೆ ಆಗ್ತಪ್ಪ ಅಂದರೆ ಮ್ಯೂಮರ್ ಗಡಾಫಿ ಅನ್ನುವಂಥ ವ್ಯಕ್ತಿ ಏನದನಲ್ಲ ಈತನಿಗೆ ಹೋಲಿಕೆ ಆಗ್ತದೆ ಸ್ನೇಹಿತರೆ. ಇನ್ನು 5ನೇ ಪ್ರಶ್ನೆ, ಮ್ಯೂಮರ್ ಗಡಾಫಿ ಲಿಬಿಯಾದಲ್ಲಿ 1972ರಲ್ಲಿ ಇದನ್ನು ನಿಷೇಧಿಸಿದರು.
ಕ್ರಮ ಸಂಖ್ಯೆ 1 ವ್ಯಾಪಾರ ಅಂತ ಕೊಟ್ಟಾರ. ಕ್ರಮ ಸಂಖ್ಯೆ 2 ರಾಜಕೀಯ ಪಕ್ಷಗಳಂತ ಕೊಟ್ಟಾರ. ಕ್ರಮ ಸಂಖ್ಯೆ 3 ಸಂವಿಧಾನ ಅಂತ ಕೊಡಲಾಗಿದೆ. ಕ್ರಮ ಸಂಖ್ಯೆ 4 ಚಳುವಳಿಗಳಂತ ಕೊಡಲಾಗಿದೆ. ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾದ ಆಯ್ಕೆಯಾಗಿದೆಪ್ಪ ಅಂದರೆ ಈ ಆಯ್ಕೆ ಏನೈತಲ್ಲ ಅಂದ್ರೆ ಈ ರಾಜಕೀಯ ಪಕ್ಷಗಳೇನದಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಇನ್ನು 6ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಸಿರಿಯಾ ಈ ದೇಶದಿಂದ ಸ್ವಾತಂತ್ರ್ಯ ಪಡೆಯಲಾಯಿತು ಅಂತ ಪ್ರಶ್ನೆ ಮಾಡಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ? ಸಿ ಆಯ್ಕೆ ಅಂದರೆ ಫ್ರಾನ್ಸ್. ಇನ್ನು 7ನೇ ಪ್ರಶ್ನೆ ಖಾಸಗೀಕರಣವನ್ನು ಮೊಟ್ಟ ಮೊದಲಿಗೆ ಅಳವಡಿಸಿಕೊಂಡ ದೇಶ ಯಾವುದಂತ ಪ್ರಶ್ನೆ ಮಾಡ್ತಾರೆ? ಅಮೇರಿಕಾ. ಇನ್ನು 8ನೇ ಪ್ರಶ್ನೆ ಯಾವುದಪ್ಪ ಅಂದರೆ ಸಿರಿಯಾ ಸ್ವಾತಂತ್ರ್ಯಗೊಂಡ ವರ್ಷ ಯಾವುದಪ್ಪ ಅಂದರೆ 1946 ಸ್ನೇಹಿತರೆ. ಇನ್ನು 8ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಬೋದು ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ ಅಂತ ನಾವು 8ನೇ ಅಧ್ಯಾಯ ಅಂತ ನಾವು ನೋಡ್ಕೊಳ್ತೇವಲ್ಲ ಈ ಅಧ್ಯಾಯ ಸಹಿತ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾರು ಔಟ್ ಆಫ್ ಔಟ್ ಮಾಡಬೇಕನ್ನುವಂಥ ಪ್ರತಿಭೆಗಳಿದ್ರಲ್ಲ ನೀವು 8ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಬಹು ಆಯ್ಕೆ ಪ್ರಶ್ನೆಗಳು ಪರ್ಫೆಕ್ಟ್ ಆಗಬೇಕಪ್ಪ ಅಂದ್ರೆ ನನ್ನ ವಿಡಿಯೋಗಳು ಕಂಪಲ್ಸರಿ ನೋಡಿರಿ. ಈಗ ಇವತ್ತಿನ ಕ್ಲಾಸ್ನಾಗ ನಿಮ್ಮ ಬಹು ಆಯ್ಕೆ ಪ್ರಶ್ನೆಗಳು ಬಿಡ್ತೀನಿ. ನಾಳೆ ಕ್ಲಾಸ್ನಾಗ ಬಿಟ್ಟ ಸ್ಥಳ ಚಾಪ್ಟರ್ ವೈಸಾ ಮತ್ತು ಇದು ಚಾಪ್ಟರ್ ವೈಸ್ ನಿಮ್ಗೆ ಈಗ ಯಾವ ರೀತಿ ನಾವು ಬಹು ಆಯ್ಕೆ ಪ್ರಶ್ನೆಗಳು ಹೇಳ್ಕೊತ ಬರ್ಲಾಕತ್ತೀನಲ್ಲ ಇವತ್ತಿನ ಕ್ಲಾಸ್ನಾಗ ಬಹು ಆಯ್ಕೆ ಪ್ರಶ್ನೆಗಳು ಎಂಡ್ ಮಾಡಿಬಿಡ್ತೀನಿ. ನಾಳೆ ಕ್ಲಾಸ್ನಾಗ ಬಿಟ್ಟ ಸ್ಥಳ, ನಾಡಿದ್ದು ಕ್ಲಾಸ್ನಾಗ ಹೊಂದಿಸಿ ಬರೀರಿ. ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋದಪ್ಪ 1 ಅಂಕ, ನೆಕ್ಸ್ಟ್ 2 ಅಂಕ. ನಿಮಗೆ ಎಲ್ಲಿ 1 ಮಾರ್ಕ್ಸ್ ಹೋಗ್ಲಾರಂಗೆ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ, ಎಲ್ಲಿ 1 ಮಾರ್ಕ್ಸ್ ಹೋಗ್ಬಾರ್ದು. 7 ಪಾಠ ಪರ್ಫೆಕ್ಟಾಗಿ ನಿಮ್ಗೆ ಕೊಟ್ಟಿನಿ. 7 ಪಾಠ ಏನೈತಲ್ಲ ನಿಮ್ಗೆ ಏನು ಕೊಡ್ಬೇಕೆಲ್ಲ ಕೊಟ್ಬಿಟ್ಟಿನಿ. 7 ಪಾಠ ಪರ್ಫೆಕ್ಟಾಗಿ ನಾನು ವಿಡಿಯೋ ನೋಡಿದ್ರಪ್ಪ ಅಂದ್ರೆ ಈ ನೆಕ್ಸ್ಟ್ ಬಿಡುವಂಥ ಬಹು ಆಯ್ಕೆದ ವಿಡಿಯೋ, ಬಿಟ್ಟ ಸ್ಥಳ ವಿಡಿಯೋ, ಹೊಂದಿಸಿ ಬರೆಯಿರಿ ವಿಡಿಯೋ, 1 ಅಂಕದ ವಿಡಿಯೋ, 2 ಅಂಕದ ವಿಡಿಯೋ ನೋಡಿದ್ರೆ ಅಂತ ತಿಳ್ಕೊ ನಿಮಗೆ ಎಲ್ಲಿ 1 ಮಾರ್ಕ್ಸ್ ಹೋಗಂಗಿಲ್ಲ. ಅದಕ್ಕಾಗಿ ಸರಿಯಾಗಿ ಕೂತ್ ಕೇಳ್ರಿ. ಓಕೆ, ನೆಕ್ಸ್ಟ್ ಬೇಕಾದ್ರೆ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ರಿ, ಕೇಳ್ರಿ. 1ನೇ ಪ್ರಶ್ನೆ 8ನೇ ಅಧ್ಯಾಯದಲ್ಲಿ 1ನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಎಂಬ ಪದವನ್ನು ಮೊಟ್ಟ ಮೊದಲಿಗೆ ಬಳಸಿದವರು ಯಾರಪ್ಪ ಅಂದರೆ ಜೆರ್ಮಿ ಬೆಂಥಾಮ್ ಅನ್ನುವಂಥ ವ್ಯಕ್ತಿ. ಇನ್ನು ವೆಸ್ಟ್ಫಾಲಿಯಾ ಒಪ್ಪಂದ ಆದ ಇಸ್ವಿ ಅಂತ ಕೇಳಲಾಗಿದೆ 1648. ಇನ್ನು ವಿಶ್ವಸಂಸ್ಥೆ ಸ್ಥಾಪನೆಯಾದ ಇಸ್ವಿ ಅಂತ ಕೊಡಲಾಗಿದೆ ಸ್ನೇಹಿತರೆ 1945. ಇನ್ನು ವಿಶ್ವಸಂಸ್ಥೆಯ ಮೂಲ ತತ್ವಗಳನ್ನು ತಿಳಿಸುವ ಇದು ಸರಿಯಾದ ಆಯ್ಕೆಯಾಗಿದೆ. ಇನ್ನು ಪ್ರಸ್ತುತ ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 193 ಸ್ನೇಹಿತರೆ. ಇನ್ನು ವಿಶ್ವಸಂಸ್ಥೆಯ ಶಕ್ತಿಶಾಲಿ ಅಂಗ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾರೆ? ಭದ್ರತಾ ಮಂಡಳಿ ಸ್ನೇಹಿತರೆ. ಇನ್ನು 7ನೇ ಪ್ರಶ್ನೆ ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಅದರ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಾರ. ಇಲ್ಲೇ ಇದು ಚಿತ್ರ ಯಾವುದಂತ ಇಲ್ಲೇ ಐತೆ ನೋಡಿ ಸ್ನೇಹಿತರೆ. ಚಿತ್ರ ಯಾವ ರೀತಿ ಗುರುತಿಸ್ಬೇಕನ್ನೋದನ್ನು ಹೇಳಿ ನಾನು ನಿಮಗೆ. ನೀವೇನು ಮಾಡಬೇಕು, ಚಿತ್ರ ನಿಮ್ಗೆ ಗೊತ್ತಾಗಬೇಕಪ್ಪ ಅಂದ್ರೆ ಈ ಚಿತ್ರ ಗೊತ್ತಾಗಲಿಲ್ಲ ನೀವೆಲ್ಲಿ ಹೋಗಿ ನೋಡಬೇಕು, ಭಾಗ ಇ ಅಂತ ನಾ ಹೇಳಿ ನಾನು ಹಳೆಯ ವಿಡಿಯೋದಲ್ಲಿ ನೋಡ್ಬೋದು. ನೀವು ಭಾಗ ಇ ದೃಷ್ಟಿ ವಿಕಲಚೇತನ ಮಕ್ಕಳಿಗಾಗಿ ಅಂತ ಏನು ಕೊಟ್ಟಿರ್ತಾರಲ್ಲ, ವಿದ್ಯಾರ್ಥಿಗಳಿಗಾಗಿ ಏನಂತ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೋಡ್ಬೋದು ನೀವು. ಕೇಳ್ರಿ, ಇದು ಏನಪ್ಪ ಅಂದ್ರೆ ಆಸಿಯಾನ್ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಹೋಲಿಕೆ 10. ನೆಕ್ಸ್ಟ್ ಸಾರ್ಕ್ ಸ್ಥಾಪನೆಯಾದ ವರ್ಷ 1985. ಇನ್ನು ಸಾರ್ಕ್ನ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ 8 ಸ್ನೇಹಿತರೆ. ಇನ್ನು ಅಫ್ಘಾನಿಸ್ತಾನ್ ಸಾರ್ಕ್ನ ನೂತನ ಸದಸ್ಯ ರಾಷ್ಟ್ರವಾದ ವರ್ಷ ಯಾವಾಗಂದರೆ 2010. ಜಿನ್ ಬೋಡಿನ್ರವರ ಪ್ರಮುಖ ಕೃತಿ ಯಾವುದಂದರೆ ದಿ ರಿಪಬ್ಲಿಕ್ ಸ್ನೇಹಿತರೆ. ಪ್ರಥಮ ಸಾರ್ಕ್ ಶೃಂಗಸಭೆ ನಡೆದ ಸ್ಥಳ ಯಾವುದು? ಢಾಕಾ ಸ್ನೇಹಿತರೆ. ಬಾಂಗ್ಲಾದ ಢಾಕಾ ಅಂತ ಕರಿತಾ ನೋಡಿ ನಾವು, ಬಾಂಗ್ಲಾದೇಶದ ಢಾಕಾ. ವಿಶ್ವಸಂಸ್ಥೆಯಲ್ಲಿ ವಿಟೋ ಅಧಿಕಾರ ಚಲಾಯಿಸುವ ದೇಶ ಯಾವುದಪ್ಪ ಅಂದರೆ ಡಿ ಆಯ್ಕೆ ಅಂದ್ರೆ ಚೀನಾ ಮಾತ್ರ. ಭಾರತಕ್ಕಿನ ಇಲ್ಲ, ಪಾಕಿಸ್ತಾನಕ್ಕಿಲ್ಲ, ಪಾಕಿಸ್ತಾನಕ್ಕೂ ಕೊಟ್ಟಿಲ್ಲ, ಶ್ರೀಲಂಕಾನೂ ಕೊಟ್ಟಿಲ್ಲ. ಅಂದ್ರೆ ವಿಟೋ ಅಧಿಕಾರ ಯಾವ ರಾಷ್ಟ್ರ ಹೊಂದದಪ್ಪ ಅಂದರೆ ಚೀನಾ ರಾಷ್ಟ್ರ. ಇದು ಅಂದ್ರೆ ಡಿ ಆಯ್ಕೆ ಏನೈತಲ್ಲ ಸರಿಯಾದ ಆಯ್ಕೆ. ನೆಕ್ಸ್ಟ್ ಲೀಗ್ ಆಫ್ ನೇಷನ್ನ ಶಿಲ್ಪಿ ಯಾವುದಂದ್ರೆ ವುಡ್ರೋ ವಿಲ್ಸನ್ ಅನ್ನುವಂಥ ಸ್ನೇಹಿತರೆ. ಇನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಇಲ್ಲಿದೆ ಅಂತ ಕೇಳ್ಬೋದು. ಡಿ ಆಯ್ಕೆ ಅಂದರೆ ನ್ಯೂಯಾರ್ಕ್. ಇನ್ನು ಸಾರ್ಕ್ನ ವಿಸ್ತೃತ ರೂಪ ಎ ಆಯ್ಕೆ ಏನೈತಲ್ಲ ಇದು ಸರಿಯಾದ ಆಯ್ಕೆಯಾಗಿದೆ ಸ್ನೇಹಿತರೆ. ಇನ್ನು 17ನೇ ಪ್ರಶ್ನೆ ಮೊಟ್ಟ ಮೊದಲ ಭಾರತ ಆಸಿಯಾನ್ ಶೃಂಗಸಭೆ ನಡೆದ ವರ್ಷ ಯಾವುದಂದ್ರೆ 2002. ಇನ್ನು 18ನೇ ಪ್ರಶ್ನೆ ಸಾರ್ಕ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ತಾರೆ? ನೇಪಾಳದ ಕಠ್ಮಂಡು ಸ್ನೇಹಿತರೆ. ಇನ್ನು 8ನೇ ಪ್ರಶ್ನೆ ಯಾಕಪ್ಪ ಅಂದ್ರೆ 8 ಮತ್ತು 9ನೇ ಅಧ್ಯಾಯದೊಳಗೆ ಯಾವ ಪ್ರಶ್ನೆ ಕೇಳ್ತಾನೆ ಹೇಳಕ್ಕೆ ಬರಂಗಿಲ್ಲ. ಅದಕ್ಕಾಗಿ ನಾ ಏನು ಹೇಳಕತ್ತೀನಿ, ಬಹು ಆಯ್ಕೆ ಪರ್ಫೆಕ್ಟ್ ರೆಡಿಯಾರಿ, ಕಟ್ ಆ್ಯಂಡ್ ಪೇಸ್ಟ್ ಆಗ್ತಾನೆ. ಎಕ್ಸಾಮ್ನಾಗ ಇದೇ ಸೇಮ್ ಇರ್ತೈತೆ ನೋಡ್ರಿ ಬೇಕಾದ್ರೆ ನೀವು. ಇರಲಿ ಕೇಳ್ರಿ. 9ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ.
ಅಂದ್ರೆ ಮೊದಲೇ ಪ್ರಶ್ನೆ ನೋಡೋದಾದ್ರೆ NAMನ ಪ್ರಸ್ತುತ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂದ್ರೆ ಅಲಿಪ್ತ ನೀತಿ ಅಂತ ನಾವು ಕರಿತೇವಲ್ಲ, ಪ್ರಸ್ತುತ ಎಷ್ಟೈತಿ 128 ಸ್ನೇಹಿತರೆ. ಇನ್ನು ಭಾರತವು ತನ್ನ ಮೊದಲಿಗೆ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ನಡೆಸಿದ ವರ್ಷ ಯಾವುದಂತ ಕೇಳ್ತಾರೆ, 1974. ಇನ್ನು CHOGMನ ವಿಸ್ತೃತ ರೂಪ, ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ ಏನೈತಲ್ಲ, ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ. ಇನ್ನು 4ನೇ ಪ್ರಶ್ನೆ LACನ ವಿಸ್ತೃತ ರೂಪ, ಇದಕ್ಕೆ ಸರಿಯಾದ ಉತ್ತರ ಸಿ ಆಯ್ಕೆ ಏನಪ್ಪ ಸರಿಯಾದ ಉತ್ತರ ಸ್ನೇಹಿತರೆ. ಬಾಂಗ್ಲಾದೇಶ ಉದಯವಾದ ವರ್ಷ ಯಾವುದಂದ್ರೆ 1971, ಇದಕ್ಕೆ ಸರಿಯಾದ ಉತ್ತರ. ಇನ್ನು 6ನೇ ಪ್ರಶ್ನೆ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಮತ್ತು ಪಂಚಶೀಲಕ್ಕೆ ಸಹಿ ಹಾಕಿದ ರಾಷ್ಟ್ರಗಳನ್ನು ಗುರುತಿಸಿ ಅಂತ ಕೊಟ್ಟಾರ. ಅಂದ್ರೆ ಈ ಚಿತ್ರ ಯಾವುದಕ್ಕೆ ಹೋಲಿಕೆ ಆಗ್ತದಪ್ಪ ಅಂದರೆ ಭಾರತ ಮತ್ತು ಚೀನಾ ರಾಷ್ಟ್ರಗಳು. ಇದು ಭಾರತದ ಧ್ವಜ ಐತಿ, ಇದು ಚೀನಾದ ಧ್ವಜ ಐತಿ. ಅಂದ್ರೆ ಪಂಚಶೀಲ ಒಪ್ಪಂದ ಯಾರ ನಡುವೆ ನಡೆಯಿತು, ಭಾರತ ಮತ್ತು ಚೀನಾದ ನಡುವೆ ನಡೆಯಿತು ಸ್ನೇಹಿತರೆ. ಇನ್ನು 7ನೇ ಪ್ರಶ್ನೆ ಪೆರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ ನಾಟ್ಸ್ನ ಆರ್ಥಿಕ ಸುಧಾರಣೆ ಜಾರಿಗೊಳಿಸಿದವರು ಯಾರು, ಮಿಖಾಯೆಲ್ ಗೋರ್ಬೇಚೇವ್ ಅನ್ನುವಂಥ ವ್ಯಕ್ತಿ ಸ್ನೇಹಿತರೆ. ಇನ್ನು 8ನೇ ಪ್ರಶ್ನೆ ನೋಡಿ ಹೆಸರು ಹೆಂಗದ ನೋಡ್ರಿ, ಅವ್ರಿಗೆ ಎಲ್ಲಿ ಹಿಡ್ಕೊಂಡು ಬಂದರೆ ನಾವು ಹೆಸರುಗಳೆಲ್ಲ. ನೆಕ್ಸ್ಟ್ 8ನೇ ಪ್ರಶ್ನೆ ತಾಸ್ಕೆಂಡ್ ಒಪ್ಪಂದಕ್ಕೆ ಸಹಿ ಮಾಡಿದವರು ಯಾರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಆಯೂಬ್ ಖಾನ್ ರವರು ಸ್ನೇಹಿತರೆ. ಇನ್ನು ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಉತ್ತರಿಸಿ ಅಂತ ಕೊಟ್ಟಾರ. ಯಾರದ ಈ ಚಿತ್ರ ನೋಡಿ ಹೇಳಿ ನೋಡಮಿ. ಜವಾಹರ್ಲಾಲ್ ನೆಹರು ಅವ್ರ ಚಿತ್ರ ಐತಿ ಸ್ನೇಹಿತರೆ. ಚಾಚಾ ಭಾರತದ ಪ್ರಥಮ ಪ್ರಧಾನಮಂತ್ರಿ, ಭಾರತದ ಪ್ರಥಮ ಪ್ರಧಾನಮಂತ್ರಿ, ವಿದೇಶಾಂಗ ನೀತಿಯ ಶಿಲ್ಪಿ, ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರಿತೇವೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ಮಧ್ಯಂತರ ಸರ್ಕಾರದಲ್ಲಿ ಸಹಿತ ಪ್ರಧಾನಮಂತ್ರಿ ಇವರೇ ಇದ್ದರು. ವೈಸರಾಯ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರು ಯಾರು, ಜವಾಹರ್ಲಾಲ್ ನೆಹರು. ಅದಕ್ಕಾಗಿ ಈ ಚಿತ್ರ ಯಾರಿಗೆ ಹೋಲಿಕೆ ಆಗ್ತೀವಿ, ಜವಾಹರ್ಲಾಲ್ ನೆಹರು ಅವರಿಗೆ. ಅಂದ್ರೆ ಬಿ ಆಯ್ಕೆ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಯಾರಿಗೆ ಕರೀತಾರೆ, ಜವಾಹರ್ಲಾಲ್ ನೆಹರು ಅವರಿಗೆ ಕರೆಯಲಾಗುತ್ತದೆ ಸ್ನೇಹಿತರೆ. ನಾನು ಇಂದಿನ ಸಂಚಿಕೆ ಏನೈತಲ್ಲ ಇಲ್ಲಿಗೆ ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗ ಬಹು ಆಯ್ಕೆ ಒಟ್ಟು 1ನೇ ಅಧ್ಯಾಯದ ಹಿಡ್ಕೊಂಡು ಈಗಾಗಲೇ ನಾನು ನನ್ನ ಇದ್ರ ಬಗ್ಗೆ 360 ಡಿಗ್ರಿ ಆ್ಯಂಗಲ್ ಒಳಗೆ 360 ಡಿಗ್ರಿ ಆ್ಯಂಗಲ್ ಒಳಗೆ ನೀವು ನಿಮ್ಗೆ ಗೊತ್ತಾಗಬೇಕಪ್ಪ. ನನ್ನ ಹಳೆಯ ಕ್ಲಾಸ್ಗಳು ನೋಡ್ಕೊಳ್ಬೋದು ನೀವು, ಅಲ್ಲಿ ಪರ್ಫೆಕ್ಟ್ ಆಗೈತಿ. ಯಾಕಪ್ಪ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೋತ ಕೂತ್ರಿ, ಎಲ್ಲ ಕ್ವಶನ್ಗಳು ಎಕ್ಸ್ಪ್ಲೇನ್ ಮಾಡ್ಕೋತ ಕೂತ್ರೆ ಮಿನಿಮಮ್ ಏನಿಲ್ಲಪ್ಪ ಒಂದು 5 ದಿನರೇ ಬೇಕು, ಒಂದು 5 ದಿನ ಹೆಚ್ಚೇ ಬೇಕು. ಒಂದೊಂದು ಚಾಪ್ಟ್ರಿಗೆ ಒಂದೊಂದು ದಿನ ಅಂದರೆ 9 ಚಾಪ್ಟರ್ 9 ದಿನ ಬೇಕು ನನ್ನ ಪ್ರಕಾರ. ಇದಕ್ಕೆ ಅರ್ಥ ಆಯ್ತಾ? ಇರಲಿ, ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಶುಭವಾಗಲಿ.